ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದಲ್ಲಿ ಇರುವ ನೇತಾಜಿ ಶಿಕ್ಷಣ ಸಂಸ್ಥೆಗೆ ಬೆಳ್ಳಿ ಹಬ್ಬದ ಸಂಭ್ರಮ ತುಂಬಿದ ಹಿನ್ನೆಲೆ ಜನವರಿ 30 ಮತ್ತು 31ರಂದು ಬೆಳಿಗ್ಗೆ 9:30ಕ್ಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಕೆಇ ನರಸಿಂಹ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ನೇತಾಜಿ ಶಿಕ್ಷಣ ಸಂಸ್ಥೆಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾರ್ಯಕ್ರಮ 2 ದಿನಗಳ ಕಾಲ ನಡೆಯಲಿದ್ದು, ಕಳೆದ 25 ವರ್ಷಗಳಿಂದ ಸಂಸ್ಥೆಯಲ್ಲಿ ಕಲಿತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮುಗಿಸಿ ಹೊರಹೋದ 2,000 ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ ಎಂದಿದ್ದಾರೆ. ಇನ್ನು ಕಾರ್ಯಕ್ರಮವನ್ನು ಸಚಿವರು, ಶಾಸಕರು, ಮಾಜಿ ಶಾಸಕರು ಸೇರಿ ಗಣ್ಯರು ಉದ್ಘಾಟಿಸಲಿದ್ದು, ಇದೇ ವೇಳೆ ನಾಣ್ಯ ಪ್ರದರ್ಶನ, ಶಿಲ್ಪಕಲಾ ಪ್ರದರ್ಶನ, ಸಿರಿಧಾನ್ಯ ಪ್ರದರ್ಶನ, ವಿಜ್ಞಾನ ಮಾದರಿ ಪ್ರದರ್ಶನ ಸೇರಿ ನಾನಾ ಕಾರ್ಯಕ್ರಮ ನಡೆಯಲಿದೆ ಎಂದಿದ್ದಾರೆ. 25ನೇ ವರ್ಷದ ಈ ಸಮಾರಂಭದಲ್ಲಿ ವಿಶೇಷವಾಗಿ ಬೆಳ್ಳಿ ಮಹೋತ್ಸವ ಅಂತೇಳಿ ಆಚರಣೆ ಮಾಡ್ತಾ ಇದ್ವಿ. ಪ್ರತಿ ವರ್ಷ ನಮ್ಮಲ್ಲಿ ಒಂದು ವರ್ಷ ನಾವು ಎಕ್ಸಿಬಿಷನ್ ಮಾಡಿದ್ರೆ, ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ರೆ, ಇನ್ನೊಂದು ವರ್ಷ ಆಲ್ಟರ್ನೇಟ್ ಆಗಿ ಶಾಲಾ ವಾರ್ಷಿಕೋತ್ಸವ ಮಾಡ್ತೀವಿ. ವಾರ್ಷಿಕೋತ್ಸವ ಮಾಡಿದಾಗ ಸೈನ್ಸ್ ಎಕ್ಸಿಬಿಷನ್ ಮಾಡೋದಿಲ್ಲ, ಸೈನ್ಸ್ ಎಕ್ಸಿಬಿಷನ್ ಮಾಡಿದಾಗ ವಾರ್ಷಿಕೋತ್ಸವ ಮಾಡೋದಿಲ್ಲ, ಹಂಗಿರುತ್ತೆ. ಆದರೆ ಈ ಸಾರಿ 25ನೇ ವರ್ಷ ಆಗಿರೋದ್ರಿಂದ ಇದು ಬೆಳ್ಳಿ ಸಂಭ್ರಮ ಅಂತೇಳಿ ಆಚರಣೆ ಮಾಡ್ತಾ ಇದ್ವಿ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳು, ಶಿಕ್ಷಕರಿಗೆ ವಿಶೇಷ ಚಟುವಟಿಕೆಗಳು ಮತ್ತು ಪಾಲಕರಿಗೆ ಸ್ಪರ್ಧೆಗಳು ನಡೆದಿದೆ. ಜೊತೆಗೆ ಈ ಬೆಳ್ಳಿ ಮಹೋತ್ಸವದ ಭಾಳ ಮುಖ್ಯವಾದ ಕಾರ್ಯಕ್ರಮ 2 ದಿನ ಇದೆ. ಇದೇ ಜನವರಿ 30ನೇ ತಾರೀಕು ಮತ್ತು 31ನೇ ತಾರೀಕು, ಗುರುವಾರ ಮತ್ತು ಶುಕ್ರವಾರ 2 ದಿನಗಳ ಕಾರ್ಯಕ್ರಮ ಇದೆ. ಮೊದಲನೇ ದಿನ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅಂತೇಳಿ ಮಾಡ್ತಾಯಿದ್ದೀವಿ. ನಮ್ಮ ಸ್ಕೂಲಲ್ಲಿ, ನಮ್ಮ ಸಂಸ್ಥೆಯಲ್ಲಿ ಕಳೆದ 25 ವರ್ಷಗಳಿಂದ ಸುಮಾರು 2,500-3 ಸಾವಿರ ಜನ ವಿದ್ಯಾರ್ಥಿಗಳು ಹೊರಗೆ ಹೋಗಿದ್ದಾರೆ. 10th ಮುಗಿಸ್ಕೊಂಡು, PU ಮುಗಿಸ್ಕೊಂಡು, ಕೆಲವರು 7th ಮುಗಿಸ್ಕೊಂಡು, ಹಾಗೆಲ್ಲ ಆ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸ್ತಾ ಇದ್ದೀವಿ. ಅವರು ಕೂಡ ಭಾಳ ಆಸಕ್ತಿಯಿಂದ ಗ್ರೂಪ್ಗಳನ್ನು, ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡು ಈ ಕಾರ್ಯಕ್ರಮದ ಬಗ್ಗೆ ಭಾಳ ಉತ್ಸುಕತೆಯನ್ನು ತೋರ್ತಾ ಇದ್ದಾರೆ. 30ನೇ ತಾರೀಕು ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ. ಅವ್ರದ್ದೇ ಅದು ವೇದಿಕೆ. ಬೆಳಗ್ಗೆ 9:30ವರೆಗೆ ಕಲ್ಮಠದ ಪೂಜ್ಯ ಶ್ರೀಗಳಿಂದ ಆ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯದಿಂದ ಚಾಲನೆ ದೊರೆಯಲಿದೆ. ಮಾಜಿ ಶಾಸಕರಾದಂಥ ರಾಜ ವೆಂಕಟಪ್ಪ ನಾಯಕ್ ಸರ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಮತ್ತು ಈಗಾಗಲೇ ನಿಮ್ಮ ಕೈಗೆ ಆಹ್ವಾನ ಪತ್ರಿಕೆಯನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದೀನಿ. ಮೊದಲನೇ ದಿನ ಕಲ್ಮಠ ಶ್ರೀಗಳು, ರಾಜ ವೆಂಕಟಪ್ಪ ನಾಯಕ್ ಸರ್ ಅವರು, ಆಮೇಲೆ ತಿಮ್ಮಾರೆಡ್ಡಿ ಭೋಗವತಿಯವರು, ಜೊತೆಗೆ ಡಾಕ್ಟರ್ ತನುಶ್ರೀ ಪ್ರವೀಣ್ ಕುಮಾರ್ ಅವರು, ಆಮೇಲೆ ಕಾಸಪ್ಪ ಅಧ್ಯಕ್ಷರಾದಂಥ ರವಿಕುಮಾರ್ ಪಾಟೀಲು, ಅಬ್ದುಲ್ ಕುದ್ದೂಸ್ ಅಂತೇಳಿ ರಾಯಚೂರಿನ ಪ್ರಾಚೀನ ನಾಣ್ಯ ಸಂಗ್ರಾಹಕರು, ಪ್ರಸಿದ್ಧ ನಾಣ್ಯ ಸಂಗ್ರಾಹಕರು ಅವರು, ಆಮೇಲೆ ಗಾಂಧಿ ಕಾಲೇಜಿನ ಪ್ರಾಚಾರ್ಯರಾದಂಥ ಈರಣ್ಣ ಮರ್ಲಟ್ಟಿ, BVR ಶಾಲೆಯ ಪದ್ಮಾವತಿ BV ರೆಡ್ಡಿ ಅವರು, ಆಮೇಲೆ ಪ್ರಿಯಾಂಕಾ ರಾಜಲ್ಬಂಡಿ ಕಿಡ್ಜಿ ಸ್ಕೂಲ್ನ ಮುಖ್ಯಸ್ಥರು ಅವರು, ಜೊತೆಗೆ ಪಕ್ಷಿ ಪ್ರೇಮಿ ಸಲಾವುದ್ದೀನ್ ಸರು, ಪುರಸಭೆ ಸದಸ್ಯರಾದಂಥ ಶರಣಪ್ಪ ಮೇಧ, ವೆಂಕಟೇಶ್ ಯಾದವ್, RK ಕನ್ಸ್ಟ್ರಕ್ಷನ್ಸ್ ಇದೆಯಲ್ಲ ಅವರು, ಇವರೆಲ್ಲರೂ ಅವತ್ತಿನ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ವಿಶೇಷವಾಗಿ ಅವತ್ತಿನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಜೊತೆಗೆ ನನ್ನ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ವಿದ್ಯಾರ್ಥಿಗಳೆಲ್ಲ ಭಾಳ ಒತ್ತಾಸೆಯನ್ನು ಮಾಡಿದರು. ಎದೆ ಮೇಲಿನ ಹೂವು ಅಂತೇಳಿ ಕವನ ಸಂಕಲನ. ಆ ಕವನ ಸಂಕಲನ 2010-11ನೇ ಬ್ಯಾಚಿನ ವಿದ್ಯಾರ್ಥಿಗಳೆಲ್ಲ ಅವರೇ ಅದಕ್ಕೆ ಏನು ಖರ್ಚು ವೆಚ್ಚಿದೆ ಅವರೇ ಬರೆಸಿದ್ದಾರೆ. ಇಲ್ಲಿ ರೈಮ್ ಕುಂತಿದ್ದಾನಲ್ಲ, ಇವ್ರ ಬ್ಯಾಚ್ ಅದು. ಆ ವಿದ್ಯಾರ್ಥಿಗಳು, ಇಲ್ಲ ಸರ್, ನಾವು ಏನಾದರೂ ನಮ್ಮನ್ನೆಲ್ಲ ಸೇರಿಸ್ತಾ ಇದ್ದೀರಿ, ನಮಗೆ ಭಾಳ ಖುಷಿ ಅನ್ನಿಸ್ತದೆ, ಆ ನೆನಪಿಗಾಗಿ ಏನಾದರೂ ಮಾಡ್ತೀವಿ ಅಂದರೆ ಇವರೆಲ್ಲರೂ ಆ ಪುಸ್ತಕ ಹೊರಗೆ ತರಬೇಕು ಅಂತೇಳಿ ನಿರ್ಧಾರ ಮಾಡಿದ್ರಿಂದ ಅವತ್ತು ಆ ಪುಸ್ತಕ ಹೊರಗೆ ಬರ್ತಾಯಿದೆ. ಡಾಕ್ಟರ್ ಬಸವಪ್ರಭು ಪಾಟೀಲ್ ಸರ್ ಆ ಪುಸ್ತಕವನ್ನು ಲೋಕಾರ್ಪಣೆ ಮಾಡ್ತಾರೆ ಮೊದಲನೇ ದಿನ. ಇಷ್ಟು ಮೊದಲನೇ ದಿನದ ಕಾರ್ಯಕ್ರಮಗಳು. ಜೊತೆಗೆ ಮೊದಲನೇ ದಿನ ನಾಣ್ಯ ಪ್ರದರ್ಶನ ಇರುತ್ತೆ ಕುದ್ದೂಸ್ ಅವರಿಂದ. ಜೊತೆಗೆ ದೇವರಾಜ್ ಸಂಗಪುರ ಅಂತೇಳಿ ಶಿಲ್ಪಿ, ನಮ್ಮ ವಿದ್ಯಾರ್ಥಿ, ಆ ವಿದ್ಯಾರ್ಥಿಯ ಶಿಲ್ಪಕಲಾ ಪ್ರದರ್ಶನ ಕೂಡ ಇದೆ. ಆಮೇಲೆ ಸಿರಿಧಾನ್ಯಗಳ ಪ್ರದರ್ಶನ ಇದೆ. ಹೀಗೆ ಸ್ವಲ್ಪ ಅಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಕೂಡ ಮೊದಲನೇ ದಿನ ಹಮ್ಮಿಕೊಂಡಿದ್ದೀವಿ. ಬೆಳಗ್ಗೆ 9:00 ಸ್ಟಾರ್ಟ್ ಆಗಿ 2 ಗಂಟೆಗೆಲ್ಲ ಮುಗೀತದೆ. ಆ ಎಲ್ಲ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳು ಮತ್ತು ಅವ್ರದ್ದೇ ವೇದಿಕೆ, ಅವರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದೆಲ್ಲ ನಡೀತವೆ. ಅದು ಮೊದಲನೇ ದಿನದ ಕಾರ್ಯಕ್ರಮ. ಅದಾದಮೇಲೆ ಸರ್ 2ನೇ ದಿನ 31ನೇ ತಾರೀಕು ಭಾಳ ಮುಖ್ಯವಾದಂಥ ಕಾರ್ಯಕ್ರಮ, 25ನೇ ವರ್ಷದ ಬೆಳ್ಳಿ ಮಹೋತ್ಸವದ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ಸಚಿವರಾದಂಥ NS ಬೋಸರಾಜ್ ಸರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ.
ಶಾಸಕರಾದಂಥ ಹಂಪಯ್ಯನಾಯ್ಕ ಸರ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಾರೆ. ಮತ್ತು ಎರಡನೇ ದಿನದಲ್ಲಿ ನಮ್ಮ ಸ್ಕೂಲಿನ ಸ್ಮರಣ ಸಂಚಿಕೆ ನೇತಾಜಿ ನೆರಳು ಅಂತೇಳಿ ಒಂದು ಸ್ಮರಣ ಸಂಚಿಕೆ ತರ್ತಾ ಇದ್ವಿ. 25 ವರ್ಷದಲ್ಲಿ ಏನೆಲ್ಲ ನಮ್ಮಲ್ಲಿ ಚಟುವಟಿಕೆಗಳು ನಡೆದವು, ಯಾವ ಬ್ಯಾಚಿನ ವಿದ್ಯಾರ್ಥಿಗಳಿದ್ದರು, ಯಾವ ಶಿಕ್ಷಕರಿದ್ದರು, ಅದನ್ನು ಎಲ್ಲವೂ ವಿವರ ಇದೆ. ಮತ್ತು ಮಾನವಿಯಲ್ಲಿರ್ತಕ್ಕಂಥ ಕೆಲವು ಆಸಕ್ತ ಗೆಳೆಯರು, ಸಾಹಿತಿಗಳು, ಬರಹಗಾರರು, ಚಿಂತಕರು ಲೇಖನಗಳನ್ನು ಕೂಡ ಬರೆದಿದ್ದಾರೆ. ಸಂಸ್ಥೆ ಬಗ್ಗೆಯೂ ಬರೆದಿದ್ದಾರೆ. ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟ ಲೇಖನಗಳು ಕೂಡ ಅಲ್ಲೆಲ್ಲ ಇದ್ದಾವೆ. ಆ ಒಂದು ಸ್ಮರಣ ಸಂಚಿಕೆ ಬಿಡುಗಡೆ ಕೂಡ ಶಾಸಕರಿಂದ 31ನೇ ತಾರೀಕು ಆಗುತ್ತೆ. ಅವತ್ತಿನ ಮುಖ್ಯ ಅತಿಥಿಗಳು ಪುರಸಭೆಯ ಮುಖ್ಯಸ್ಥರಾದಂಥ ಅಥವಾ ಅಧ್ಯಕ್ಷರಾದಂಥ ಲಕ್ಷ್ಮೀ ಡಿ ವೀರೇಶ್ ಇರ್ತಾರೆ. ಜೊತೆಗೆ ಎಂ ಈರಣ್ಣ ಸರ್ ಅವರು ಇರ್ತಾರೆ, ಕಾಂಟ್ರಾಕ್ಟ್ರು, ಅಕ್ಬರ್ ಸಾಹಬು, ಜೊತೆಗೆ ಜಿ ನಾಗರಾಜ್ ಮತ್ತು ಮಹಂತೇಶ್ ಸ್ವಾಮಿ ರೌಡೂರ್, ಮತ್ತು ವಿಶೇಷವಾಗಿ ಮಹಂತೇಶ್ ಮಸ್ಕಿ ಸರ್ ಅವತ್ತು ಸ್ಮರಣ ಸಂಚಿಕೆ ಕುರಿತು ಮಾತಾಡ್ತಾರೆ. ಮತ್ತು ರಮೇಶ್ ಬಾಬು ಯಾಳಗಿ ಬರಹಗಾರರು, ಸಾಹಿತಿಗಳು, ಅವರು ಆ ಸಂಸ್ಥೆ ನಡೆದು ಬಂದ ದಾರಿ ಕುರಿತು ಮಾತಾಡ್ತಾರೆ. ಇಲ್ಲಿ ರಮೇಶ್ ಬಾಬು ಯಾಳಗಿ ಸರ್ನ ಇನ್ನೊಂದು ಜವಾಬ್ದಾರಿ ಕೊಟ್ಟಿದ್ದು ನಾವು, ಇಡೀ ಸ್ಮರಣ ಸಂಚಿಕೆಯ ಸಂಪಾದಕರವರು ಭಾಳ ಒಂದೂವರೆ ತಿಂಗಳು ಆ ಸ್ಮರಣ ಸಂಚಿಕೆಗೆ ಬೇಕಾದಂಥ ಎಲ್ಲ ಕೆಲಸವನ್ನು, ಲೇಖನಗಳ ಸಂಗ್ರಹವನ್ನು ಅವರೇ ಮಾಡಿದ್ದಾರೆ. ಮತ್ತು ಲೇಖಕರಿಗೆ ಕೂಡ, ಬರಹಗಾರರಿಗೆ ಕೂಡ ಅವರೇ ಖುದ್ದಾಗಿ ಫೋನ್ ಮಾಡಿ ಆ ಬರಹಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಮತ್ತು ಇವತ್ತು ಪೂರ್ತಿ ಆಯ್ತದು. ಇನ್ನು 3 ದಿನದಲ್ಲಿ ಎಲ್ಲ ಸಂಚಿಕೆಗಳು ಬರ್ತವೆ. ಆ ಎಲ್ಲ ಜವಾಬ್ದಾರಿ ಅವರೇ ವಹಿಸ್ಕೊಂಡಿದ್ದರು. ಅದ್ರ ಜೊತೆಗೆ ಆ ಸಂಸ್ಥೆಯ ಕುರಿತು ಕೂಡ ಅವತ್ತು ಅವರು ಮಾತಾಡಲಿದ್ದಾರೆ. ವಿಶೇಷವಾಗಿ CPI ಸರ್ ಅವರು, ಜೊತೆಗೆ BO ಆದಂಥ ಚಂದ್ರಶೇಖರ್ ದೊಡ್ಡಮನಿ ಸರ್, ನಮ್ಮ ಟಿ ನಾಗರಾಜ್ ಸರ್ ಮಾವನವರು, ಜೊತೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಶರ್ಫುದ್ದೀನ್ ಪೋತ್ನಾಳ್ ಅವರು, ಸಿದ್ಧಲಿಂಗಪ್ಪ ಕೊಟ್ನೇಕಲ್ ವಕೀಲರು, ಆಮೇಲೆ ಈ ನಮ್ಮ ವಾರ್ಡಿನ ಪುರಸಭೆ ಸದಸ್ಯರಾದಂಥ ಬಸವರಾಜ್ ಭಜಂತ್ರಿ, ಇವರೆಲ್ಲರೂ ಅವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ. ವಿಶೇಷವಾಗಿ ವೀರ ಹನುಮಂತ್ ಸರ್ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವರು ಕೂಡ ಎದೆ ಮೇಲಿನ ಹೂ ಪುಸ್ತಕ ಕುರಿತು ಮಾತಾಡಲಿದ್ದಾರೆ. ಇಷ್ಟು 2 ದಿನದ ಕಾರ್ಯಕ್ರಮಗಳು. ಈ ವೇದಿಕೆ ಕಾರ್ಯಕ್ರಮ ಮುಗಿದ ಮೇಲೆ ನಮ್ಮ ಪ್ರೈಮರಿ, ಹೈಸ್ಕೂಲ್ ಮತ್ತು PU ಕಾಲೇಜಿನ ವಿದ್ಯಾರ್ಥಿಗಳಿಂದ ನಾಟಕ ಮತ್ತು ಇತರ ನೃತ್ಯ ಕಲೆಗಳು ಕೂಡ ಇದ್ದಾವೆ. ಭಾಳ ಅದ್ಭುತವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಳೆದ ಒಂದು ವಾರದಿಂದ ನಮ್ಮ ಶಿಕ್ಷಕರೆಲ್ಲ ಅದಕ್ಕೆ ಗೈಡ್ ಮಾಡ್ತಾ ಇದ್ದಾರೆ. ಅವತ್ತು 7:07ವರೆಗೆ ವೇದಿಕೆ ಕಾರ್ಯಕ್ರಮ ಮುಗೀತದೆ ಸರ್. ಅದಾದಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾಗ್ತವೆ. ಪಾಲಕರು, ವಿದ್ಯಾರ್ಥಿಗಳು ಮತ್ತು ಖಾದರ್ ಭಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.